ಪಿಕ್ಚರು. ಕಲಾಸಿಪಾಳ್ಯ ಇರೋ ಅಂತ ಆ ಥರ ಐಟಮ್ಸ್ಗಳನ್ನೇ ಇಟ್ಕೊಂಡು ಕಮರ್ಷಿಯಲ್ಲೇ ಜನಗಳಿಗೆ ಏನು ಬೇಕೋ ಅದನ್ನು ಮಾಡಿ ರೆಡಿ ಮಾಡಿ. ಸಾಧು ಕೋಕಿಲ ಮತ್ತು ಬುಲೆಟ್ ಪ್ರಕಾಶ್ ಅವರಿಬ್ಬರು ಕಾಮಿಡಿ ಸೇಮ್ ಅವರಿಬ್ಬರದಿದೆ. ಆಮೇಲೆ ಹೀರೋಯಿನ್ ಆಯ್ಕೆ ನಡೀತಾ ಇದೆ, ಯಾರು ಮಾಡಬೇಕು ಅಂತೇಳಿ. ಇವತ್ತು ನಾವು ಆ್ಯಕ್ಷನ್ ಶುರು ಮಾಡಿದ್ವಿ ಫೈಟು. ಒಂದು 45-50 ಡೇಸ್ ಇಲ್ಲೇ ಬೆಂಗಳೂರು ಮತ್ತು ಹೊಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಒಂದು 20% ತಮಿಳ್ ಲ್ಯಾಂಗ್ವೇಜ್, ತಮಿಳು ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿ. ನಾಯಕರಿಗೆ ಏನಾದರೂ ತಮಿಳ್ನಾಡಲ್ಲಿರೋಂಥ ಹುಡುಗಿ ಸರ್, ಹೊಸೂರಲ್ಲಿರೋಂಥ ಹುಡುಗಿ. ಹಾಂ ಸರ್, ಆ ಹುಡುಗಿ ಬಂದು ಇಲ್ಲಿ ಕಾಡನ್ ಬೇರೆ ಇಟ್ಕೊಂಡಿರ್ತಾರೆ. ಸೊ ಅವರಿಬ್ಬರು ನಡೆಯೋ ಲವ್ ಮತ್ತು ಇದು ಲಾಸ್ಟಲ್ಲಿ ಹೋಗಿ ಅವ್ನು ಅಲ್ಲಿಂದ ಕರ್ಕೊಂಡ್ಬರ್ತಾರೆ. ಆ್ಯಕ್ಚುಲಿ ಕಾಟನ್ ಬೇರೆ ಟೈಟ್ಲು ನನಗೆ ಸಜೆಸ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್ ಸುದ್ದಿ ಅವರು. ಓಕೆ, ಅವ್ರು ಹೇಳಿದ್ರು ಈ ಥರ ಟೈಟ್ಲ್ ಇದೆ, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಕಲಾಸಿಪಾಳ್ಯ ಟೈಟ್ಲ್ ಕೂಡ ನನಗೆ ಡೈರೆಕ್ಷನ್ ಅವಕಾಶ ಸಿಕ್ಕಿತ್ತು. ಇದು ನನಗೆ ಸಿಕ್ತು, ನನಗೆ ತುಂಬ ಸಂತೋಷ ಆಯಿತು. ಇದು ಕಮರ್ಷಿಯಲ್ ಲೈನ್ಗಳು ಇಟ್ಕೊಂಡು ಇಲ್ಲಿ ನಡೆಯುವಂಥ ಇದಾಗಲಿ ಬೇರೆ ಆ ಥರ ಯಾವುದು ಐಟಮ್ಸ್ ಯಾವುದು ತೊಗೊಂಡಿಲ್ಲ ಸರ್. ನಮ್ಮ ಕತೆ ತೊಗೊಂಡ್ಬಂದು ಇಲ್ಲಿ ಕಾಟನ್ ಪೇಟೆಯಲ್ಲಿ ಇಟ್ಟು ಸಿನಿಮಾ ಮಾಡ್ತಾರೆ. ಆಮೇಲೆ ಆ್ಯಕ್ಷನ್ಸ್ ಎಲ್ಲ ಜೋರಾಗಿದೆ ಸರ್, ಜೋರಾಗಿದೆ. ನಾನು ಜನ ಕಾಟನ್ ಪೇಟೆಯಲ್ಲಿ ಒಂದು ಚಿತ್ರ ನೋಡೋದಕ್ಕೆ ಏನೋ ಒಂದು ಇಂಟೆನ್ಷನ್ ಬರ್ತಾರೆ, ಆ ಥರ ಏನೋ ಅಂತ ಎಲ್ಲ ಐಟಮ್ಸ್ ಅದಾದರೆ ಕಾಟನ್ ಪೇಟೆಯಲ್ಲಿ ನಡೆಯುವಂಥ ಕಥೆನ ಅದು ಏನು? ಕಾಟನ್ ಪೇಟೆಯಲ್ಲಿ ನಡೆಯುವಂಥ ಕತೆ, ಬಟ್ ಕಾಟನ್ ಪೇಟೆ ನಡೆದಿರೋ ಕತೆ ಅಲ್ಲ, ನಡೆದಿರೋ ಕತೆ ಅಲ್ಲ, ನಡೆಯುವಂಥ ಇದೆ. ಡಿಫ್ರೆಂಟ್ ಡ್ಯಾಡಿ ಅವ್ರು ಮಾಡ್ತಾ ಇದ್ದಾರೆ ಆ್ಯಕ್ಷನ್ ಪಿಕ್ಚರ್ ಬರಲಿ. ತುಂಬ ನಾವು ಹೇಳ್ತೀವಿ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಹೇಳ್ತೀವಿ, ಬಟ್ ಖಂಡಿತ ಕಷ್ಟಪಡ್ತೀವಿ ಒಳ್ಳೆ ಸಿನಿಮಾ ಮಾಡೋಕ್ಕೆ. ನೀವು ಬೆಳೆದಿದ್ದೀವಿ. ಹೌದು, ಮತ್ತು ನಾನು ನಮ್ಮ ಪಾರ್ಟ್ನರ್ ಶಿವಪ್ರಕಾಶ್ ಸಿನಿಮಾ ಮಾಡ್ತೇವೆ, ವಿಡಿಯೋ ಅಂತ ಮಾಡಿಲ್ಲ ಆಲ್ರೆಡಿ. ಇನ್ನು ಮಾತಾಡ್ತಾ ರೇಟ್ ಗೊತ್ತಿಲ್ಲ, ಕಾಟಪೇಟೆ ಅಂತ ಸಿನಿಮಾ ಮಾಡ್ತೀನಿ. ಕನ್ನಡ ಹುಡುಗ, ಒಂದು ಮಾರಡಿ ಹುಡುಗಿ, ಮಾರಡಿ ಹುಡುಗಿ ಜಾಸ್ತಿ ಇರ್ತಾರಲ್ಲ, ನಮ್ಮ ಆದಿತ್ಯ ತುಂಬ ಚೆನ್ನಾಗಿತ್ತು ಯಾಕಂತಂದರೆ ಆಗಿತ್ತು, ಅದೊಂದು ಹೆಂಗಿತ್ತು. ಆಮೇಲೆ ಕಾಟಪೇಟೆ ಒಂದು ಸ್ವಲ್ಪ ಕಾಟನ್ ಪೇಟೆ ಏನು ನಿಮ್ಮ ಪ್ರಕಾರ? ಹುಡುಗ ರೌಡಿ ಅಲ್ಲ, ರೌಡಿ ಥರ ಇರ್ತಾರೆ. ನನಗೆ ಟು ಬಿ ವೆರಿ ಫ್ರಾಂಕ್, ಆ ಥರ ಕೆಲವು ಡೈರೆಕ್ಟರ್ ಮೇಲೆ ತುಂಬ ಕಾನ್ಫಿಡೆನ್ಸ್. ಫಸ್ಟ್ ನಾನು ಓಂ ಪ್ರಕಾಶ್ ಅವರು ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕತೆ ಕೇಳೋಕೆ ಹೋಗಿಲ್ಲ. ಯಾಕೆ ಅಂದರೆ ಈ ಪ್ರೂವನ್ ಹಿಮ್ಸೆಲ್ಫ್ ಅದು ಡೈರೆಕ್ಟರ್. ಕಮರ್ಷಿಯಲ್ ಎಲಿಮೆಂಟ್ಸು ಪಕ್ಕಾ ತಿಳ್ಕೊಂಡಿರುವಂಥ ಡೈರೆಕ್ಟರ್, ಆ್ಯಂಡ್ ಹೀಸ್ ಪ್ರೂವ್ಡ್ ಹಿಸ್ ಮೆಟಲ್. ನಾನು ಇನ್ನೂ ಬೆಳೀತಾ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೋ ಸಿಟ್ ವಿತ್ ಹಿಮ್ ಅಂಡ್ ಸೇ ಇಲ್ಲ, ನನ್ನ ಸಬ್ಜೆಕ್ಟ್ಗಳು ಇಷ್ಟ ಆದರೆ ಮಾಡ್ತೀನಿ ಅನ್ನೋ ಲೆವೆಲಿಗೆ ನಾನು ಇನ್ನೂ ಬಂದಿಲ್ಲ. ಆದರೂ ಒಂದು ಡಿಸ್ಕಷನ್ ಲೆವೆಲಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಬೇಕಲ್ಲ. ಲೈನ್ ಹೇಳೋದು ಈ ಥರ ಕತೆ ಇದೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಓಕೆ ಸರ್, ಕ್ಯಾರೆಕ್ಟರೈಸೇಷನ್ ಹೇಳೋದು ಹಿಂಗಿರುತ್ತೆ, ಇಂಟ್ರೊಡಕ್ಷನ್ ಹಿಂಗಿರುತ್ತೆ, ಇಂಟರ್ವಲ್ ಹಿಂಗೆ ಬರುತ್ತೆ, ಸೆಕೆಂಡ್ ಹಾಫ್ ಇರುತ್ತೆ, ಕ್ಲೈಮ್ಯಾಕ್ಸ್. ದಟ್ ಇಸ್ ಎನಫ್ ಟು ಕನ್ವಿನ್ಸ್. ನನಗೂ ಇದೆ ಹುಲಿ ಪಿಕ್ಚರು, ನೀವು ಹೇಳಿದಕ್ಕೋಸ್ಕರನೇ ಹುಲಿ ಪಿಕ್ಚರ್ ನಾನು ಫ್ರೆಶ್ ಸಬ್ಜೆಕ್ಟು. ನೀವೇ ನೋಡಿದ್ದೀರ ಸಿನಿಮಾ, ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ನಿಮಗೆ ಗೊತ್ತು. ತುಂಬ ಕಷ್ಟಪಟ್ಟು ಮಾಡಿದ್ವಿ. ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಪಿಕ್ಚರ್ ನೋಡಿಲ್ಲ ಜನ ಅಂತ. ನನಗೆ ತಲೆ ಕೆಟ್ಬಿಟ್ಟು ಆಯ್ತಪ್ಪ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಮಾಡ್ತೀನಿ ಸರ್ ಸ್ಟ್ರೈಟ್ ಸ್ಕ್ರಿಪ್ಟು, ಬಟ್ ಅಂದರೆ ತುಂಬ ಇಷ್ಟಪಟ್ಟು ಮಾಡಿ ಇದ್ದು 100% 15 ಪಿಕ್ಚರ್ ಮಿಸ್ ಆಗಿದೆ. ನಿಜವಾದ ಕತೆ ರೆಡಿ ಮಾಡಲಿಕ್ಕೆ ಎಷ್ಟು ದಿನ ಬೇಕು? ಸರ್ ನಿಮ್ಮ ನಂಬ್ತಿರೋ ಇಲ್ಲ ಸರ್, ಕಲಾಸಿಪಾಳ್ಯ 11ನೇ ತಾರೀಕು ಪೂಜೆ, 9ನೇ ತಾರೀಕು ಕತೆ ಇಲ್ಲ ಸರ್. ಪಿಕ್ಚರ್ ಡೇಟ್ ಇದೆ, ದರ್ಶನ್ ಸಾರ್ದು ಡೇಟ್ ಪಿಕ್ಚರ್ ಮಾಡಬೇಕು, ಟೈಟ್ಲ್ ರೆಡಿ, ಕತೆ ಇಲ್ಲ. 11 ಪೂಜೆ ಮಾಡಲೇಬೇಕು ಎನಿ ಕಾಸ್ಟ್. ನಾವು ಸೀದಾ 9ನೇ ತಾರೀಕು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಕತೆ ಬರ್ತಾ ಇಲ್ಲ ಏನು ಅಂತೇಳಿ. ನನ್ನ ನೈಟ್ ತುಂಬ ಸ್ಟಡಿ ಮಾಡೋದು, ಬುಕ್ಸ್ ಎಲ್ಲ ಓದ್ತೀನಿ, ಪೇಪರ್ಸ್ ಕಟಿಂಗ್ಸ್ ಎಲ್ಲ ಇಟ್ಟಿದ್ದೀನಿ, ತುಂಬ ವರ್ಷಗಟ್ಟಲೆ ಎಲ್ಲ ತೆಗಿತಾ ಇದ್ದೆ. 1986-87 ಒಂದು ಮಲ್ಡ್ರ ಆಯಿತು ಇದರಲ್ಲಿ, ಬಸವೇಶ್ವರ ರೋಡಲ್ಲಿ ಒಂದು ಕೆರೆ ಇತ್ತು, ಈಗ ಗಂಗಾಯ ತುಂಬ ಚೌಲ್ಟ್ರಿ, ಅಲ್ಲೊಂದು ಮಲ್ಡ್ರ್ ಮಾಡೋದು. ಜ್ಯೋತಿ ಬ್ಯೂಟಿ ಪಾರ್ಲರಲ್ಲಿ ಮಲ್ಡ್ರ್ ಮಾಡಿ ಚೀಲದಲ್ಲಿ. ಅಲ್ಲಲ್ಲ ಸರ್, ಈಗ ಸರ್ ನಾನು ಹೇಳ್ತೀನಿ 20 ವರ್ಷದ ಹಿಂದೆ ಚೀಲದಲ್ಲಿ ಕಟ್ಬಿಟ್ಟು ಇದಲ್ಲಿ ಹಾಕಿದ್ರು ಬಾಡಿನ. ಆ ಬಾಡಿ ಚೀಲದಲ್ಲಿರೋ ಬಾಡಿ ಎದ್ದು ಬಂದರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಬಂದು ಲೈನ್ ಹೇಳಿ ಇದು ಚೆನ್ನಾಗಿರುತ್ತೆ, ಇದು ಮಾಡೋಣ ಅಂತೇಳಿ ಹಂಗೆ ಮಾಡ್ತೀನಿ. ಅಯ್ಯ ಪಿಕ್ಚರು ಅಷ್ಟೇ, ಅಯ್ಯ ಪಿಕ್ಚರ್ 7 ದಿನ ಮಾಡಿದ್ದು ನೋಡಿದೆ ರಶ್, ನಂಗೆ ಇಷ್ಟ ಆಗಲಿಲ್ಲ ಪಿಕ್ಚರು. ಈ ಶೂಟ್ ಮಾಡ್ತಿರೋದು ಹೊಸ ಬೇರೆ ಪಿಕ್ಚರ್.